ಸಂಡೆ ಅಂತೂ ಬಂದ್ರೆ ಸಾಕು ಮಕ್ಕಳ ಜೊತೆ ಎಲ್ಲಿ ಹೋಗೋಣ ಅಂತ ಕೇಳಿದ್ರೆ ಫಸ್ಟ್ ಬೀಚ್ ಇಲ್ಲ ಅಂದ್ರೆ ಐಸ್ ಕ್ರೀಮ್ ಪಾರ್ಲರ್. ನಾನಿವತ್ತು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡ್ತಾ ಇರೋದು ಹೊಸದಾಗಿ ಓಪನ್ ಆಗಿರುವಂತಹ ಐಸ್ ಕ್ರೀಮ್ ಪಾರ್ಲರ್ ಡಲ್ಲಾಸ್ಗೆ. ಮಕ್ಕಳಂತೂ ಐಸ್ ಕ್ರೀಮ್ ತಿನ್ನೋಕಂತ ಬಂದ್ರೆ ಸಾಕು ಆರ್ಡರ್ ಮಾಡೋದ್ರಲ್ಲೇ ಬ್ಯೂಸಿ ಇರ್ತಾರೆ. ಮೆನು ಅಲ್ಲಿ ಫೋಟೋ ನೋಡ್ಕೊಂಡು ಅದೇ ಐಸ್ ಕ್ರೀಮ್ ಬೇಕು ಅಂತ ಜಗಳನೂ ಮಾಡ್ತಾರೆ. ಶಾಪ್ ಎಲ್ಲ ಇಷ್ಟೊಂದು ಡೆಕೋರೇಟ್ ಮಾಡಿದ್ರೆ ಐಸ್ ಕ್ರೀಮ್ ರೇಟ್ ಕೂಡ ಅಷ್ಟೇ ಜಾಸ್ತಿ ಇರಬಹುದು ಅಂತ ಭಾವಿಸಿದ್ದೆ. ಬಟ್ ಇಲ್ಲಿ ಆ ಮೆನು ಎಲ್ಲ ನೋಡ್ಬಿಟ್ಟು ರೀಸನೇಬಲ್ ಪ್ರೈಸ್ ಅಂತ ನನ್ಗೆ ಅನ್ನಿಸ್ತು. ಪ್ಲಸ್ ಅಲ್ಲಿ ಕಿಡ್ಸ್ ಸ್ಪೆಷಲ್ ಐಸ್ ಕ್ರೀಮ್ ಅಂತ ಸಪರೇಟ್ ಆಗಿ ಇಟ್ಕೊಂಡಿದ್ರು. ಹಾಗಾಗಿ ಮಕ್ಕಳು ಮೆನು ನೋಡ್ಬಿಟ್ಟು ಸ್ಪೈಡರ್ ಮ್ಯಾನ್ ಐಸ್ ಕ್ರೀಮ್ ಅನ್ನ ಆರ್ಡರ್ ಮಾಡಿದ್ರು. ಅವಂತೂ ಆರ್ಡರ್ ಮಾಡಿರುವಂತ ಐಸ್ ಕ್ರೀಮ್ ಬರೋಕಂತೂ ಒಂದು 15 to 20 ಮಿನಿಟ್ಸ್ ಅಂತೂ ತೆಗ್ದಿತ್ತು. ಮಕ್ಕಳಿಗಂತೂ ಕ್ವಿಕ್ ಆಗಿ ಅವ್ರು ಪ್ರಿಪೇರ್ ಮಾಡಿ ಕೊಟ್ಟಿದ್ರು. ಫಸ್ಟ್ ಒನ್ ನಾವು ಆರ್ಡರ್ ಮಾಡಿರೋದು ತ್ರಿಬಲ್ ಸಂಡೆ. ಸೆಕೆಂಡ್ ಒನ್ ಅಂತೂ ಆರ್ಡರ್ ಮಾಡಿರೋದು ಡಲ್ಲಾ ಸ್ಪೆಷಲ್ ಆಗಿರುವಂತಹ ಪೆರಮಿಕ್ ಸಂಡೆ ಐಸ್ ಕ್ರೀಮ್. ನೋಡೋಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿತ್ತು, ಹಾಗೇನೆ ಟೇಸ್ಟ್ ಕೂಡ ಹಾಗೇನೆ ಇತ್ತು. ನಾನಂತೂ ಆರ್ಡರ್ ಮಾಡಿರೋದು ಡ್ರೈ ಫ್ರೂಟ್ ಫಲೂದಾ. ಇದಂತೂ ನನಗೆ ತುಂಬಾನೇ ಇಷ್ಟ. ಟೇಸ್ಟ್ ನೋಡಿದಾಗ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿತ್ತು. ನನ್ಗಂತೂ ಪರ್ಸನಲಿ ಇಷ್ಟ ಆಯ್ತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಫೈನಲ್ ಆಗಿ ಆರ್ಡರ್ ಮಾಡಿರೋದೇ ಗೋಲ್ಡನ್ ಫಲೂದಾ. ಇದು ಕೂಡ ಚೆನ್ನಾಗಿತ್ತು. ನೀವು ಕೂಡ ನಂತರ ಐಸ್ ಕ್ರೀಮ್ ಕ್ರೇಜ್ ಇರೋರಾಗಿದ್ರೆ ಡಲ್ಲಾಸ್ಗೆ ವಿಸಿಟ್ ಮಾಡಿ. ಲೊಕೇಶನ್ ಎಲ್ಲಿ ಅಂದ್ರೆ ಸ್ಟೇಟ್ ಬಿಲ್ಡಿಂಗ್ ಬೇಸ್ಮೆಂಟ್ ಫ್ಲೋರ್, ಕಂಕನಾಡಿ, ಮ್ಯಾಂಗ್ಳೂರ್. ವಿಸಿಟ್ ಮಾಡಿ. ನಿಮ್ ಫೀಡ್ಬ್ಯಾಕ್ ಅಂತ ಹೇಳಕ್ಕೆ ಮರೆಯದಿರಿ. ಥ್ಯಾಂಕ್ ಯು. ಬಾಯ್.